ಜೈ ಹಿಂದ್ ವೀಕ್ಷಕರೇ, ನೀವೆಲ್ಲ ನೋಡ್ಬೋದು ಇವತ್ತು ಏನಪ್ಪಾ ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿ ಅಗ್ನಿವೀರ್ ಬಗ್ಗೆ ಇವತ್ತು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ನೋಡ್ಬೋದು ಅಗ್ನಿವೀರ್ಗೆ ಏಜ್ 23 ಮಾಡಿದಾರಾ ಇಲ್ಲ ಅದನ್ನು ಕೂಡ ಇಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಮತ್ತೆ ಅಗ್ನಿವೀರ ಈ 3ನೇ ಬ್ಯಾಚ್ಗೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ನೋಡ್ಬೋದು. ಇದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂದ್ರೆ ಸಿಇಯ 2ನೇ ಬ್ಯಾಚ್. ಇದು ಅಂದ್ರೆ ಲಾಸ್ಟ್ ಟೈಮ್ ಏನಿತ್ತಲ್ವಾ ಅದು ಫಸ್ಟ್ನೇ ಬ್ಯಾಚ್ ಸಿಇ, ಅದಕ್ಕಿಂತ ಹಿಂದೆ ಅಗ್ನಿವೀರ ಫಸ್ಟ್ನೇ ಬ್ಯಾಚ್ ಅಲ್ಲಿ OMR ಸೀಟ್ ಮುಖಾಂತರನೇ ಎಕ್ಸಾಮ್ ಆಗಿತ್ತು. 2ನೇ ಬ್ಯಾಚ್ ಅಲ್ಲಿ ಆನ್ಲೈನ್ ಮುಖಾಂತರ ಎಕ್ಸಾಮ್ ಆಗಿತ್ತು. 3ನೇ ಬ್ಯಾಚ್ ಅಲ್ಲಿ ಕೂಡ ಅದೇ ತರಹ ಮೊದಲನೇದಾಗಿ ಎಕ್ಸಾಮ್ ನಡೆಯುತ್ತೆ, ಅದಾದ್ಮೇಲೆ ಫಿಸಿಕಲ್ ನಡೆಯುತ್ತೆ, ಫಿಸಿಕಲ್ ಆದ್ಮೇಲೆ ಮತ್ತೆ ನಿಮ್ಗೆ ಮೆಡಿಕಲ್ ಇರುತ್ತೆ, ಮೆಡಿಕಲ್ ಆದ್ಮೇಲೆ ಫೈನಲ್ ಮೆರಿಟ್ ಏನಿರುತ್ತೆ ಅದು ಇದ್ದೇ ಇರುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ನಾನು ನಿಮ್ಗೆ ಏನ್ ತಿಳಿಸ್ತಾ ಇದ್ದೇನೆ ಅಂದ್ರೆ ನಿಮ್ಗೆ ಅಗ್ನಿವೀರ ಅಪ್ಲಿಕೇಶನ್ ನ ಯಾವ ತರ ಹಾಕ್ಬೇಕು, ಇಲ್ಲಿ ಯಾವತ್ತಿಂದ ಸ್ಟಾರ್ಟ್ ಆಗತ್ತೆ ಅಂತೇಳಿ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಬಹುದು ವೀಕ್ಷಕರೇ, ನಿಮ್ಗೆ ಏನು ಸಿಇ ಅಂದ್ರೆ ಅಗ್ನಿವೀರ ಆರ್ಮಿ ಅಪ್ಲಿಕೇಶನ್ಗೆ ಯಾವಾಗಿಂದ ಸ್ಟಾರ್ಟ್ ಆಗತ್ತೆ ಅಂತೇಳಿ ನೋಡೋದಾದ್ರೆ ಇಲ್ಲಿ ನಿಮ್ಗೆ ಇವತ್ತು ಏನ್ ನಿಮ್ಗೆ ಜಾಯಿನ್ ಇಂಡಿಯನ್ ಆರ್ಮಿನಲ್ಲಿ ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋದಾದ್ರೆ ಇಲ್ಲಿ ನೋಡಬಹುದು ಫೆಬ್ರವರಿ 13ರಿಂದ ನಿಮ್ಗೆ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಇಲ್ಲಿ ನೋಡಬಹುದು ಫೆಬ್ರವರಿ 13 2024ರಂದು ನಿಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಇಲ್ಲಿ ನೋಡಬಹುದು ಹಾಗೆ ನಿಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ಏಜ್ ಅಂದ್ರೆ ನೀವು ತುಂಬಾ ಜನ ಕೇಳ್ತಾ ಇದ್ರಿ ಏಜ್ 23 ಮಾಡಿದಾರಾ ಅಂತೇಳಿ. ಹಾಗಾಗಿ ಇಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ಇವಾಗ ಇರೋ ನೋಟಿಫಿಕೇಶನ್ ಮುಖಾಂತರ ನಿಮ್ಗೆ ಇಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಯಾವುದೇ ತರಹದ ಏಜ್ 23 ಆಗಿರೋದಿಲ್ಲ ಸೋಲ್ಜರ್ ಜಿಡಿಗೆ. ಇಲ್ಲಿ ಅಗ್ನಿವೀರ ಸೋಲ್ಜರ್ ಜಿಡಿ ಏನಂತಿದೆ ಇದಕ್ಕೆ 21 ಏಜ್ ಇದೆ. ಸೋಲ್ಜರ್ ಏನು ಟೆಕ್ನಿಕಲ್ ಟ್ರೇಡ್ಸ್ಮನ್ ಇದೆ ಅದಕ್ಕೂ ಕೂಡ 21 ಇದೆ. ಮತ್ತೆ ಕ್ಲರ್ಕ್ ಕೂಡ ಇಲ್ಲಿ 21 ಏಜ್ ಇದೆ ವೀಕ್ಷಕರೇ. ಇಲ್ಲಿ ಸೋಲ್ಜರ್ ಅಗ್ನಿವೀರ ಮತ್ತೆ ಇಲ್ಲಿ ನೋಡಬಹುದು ಸೋಲ್ಜರ್ ನರ್ಸಿಂಗ್ ಅಸಿಸ್ಟೆಂಟ್ ದವರಿಗೆ 23 ಏಜ್ ಇದೆ. ಇದು ಮೊದಲು ಕೂಡ 23 ಏಜ್ ಇತ್ತು. ಹಾಗಾಗಿ ಇಲ್ಲಿ ನೋಡಬಹುದು ನೀವು ನಿಮ್ದು ಏನಾದ್ರೂ ರಿಜಿಸ್ಟ್ರೇಷನ್ ಆಗ್ತಾ ಇಲ್ವಾ, ಏನಾದ್ರೂ ನಿಮ್ದು ಡೇಟ್ ಆಫ್ ಬರ್ತ್ ಪ್ರಾಬ್ಲಮ್ ಇದೆಯಾ, ನೇಮ್ ಪ್ರಾಬ್ಲಮ್ ಇದೆಯಾ ಅಂತವ್ರು ಕೂಡ ಇಲ್ಲಿ ನೀವು ಸಂಪರ್ಕಿಸಬಹುದಾಗಿದೆ ಮತ್ತು ಕಮೆಂಟ್ ಕೂಡ ಮಾಡಬಹುದಾಗಿದೆ. ನೀವು ಕಮೆಂಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಮಾಹಿತಿನ ನಾನು ನಿಮ್ಗೆ ತಿಳಿಸ್ತೀನಿ. ಇಲ್ಲಿ ನೋಡಬಹುದು ನಿಮ್ಮ ಪ್ರಾಬ್ಲಮ್ ಕೂಡ ಇಲ್ಲಿ ಸಾಲ್ವ್ ಆಗತ್ತೆ. ಹಾಗಾಗಿ ಆನ್ಲೈನ್ ಅಪ್ಲಿಕೇಶನ್ಗೋಸ್ಕರ ಕೂಡ ನೀವು ಇಲ್ಲಿ ಪಕ್ಕದಲ್ಲಿರುವ ನಂಬರ್ ಕೂಡ ಇಲ್ಲಿ ನೀವು ಕಾಂಟ್ಯಾಕ್ಟ್ ನ ಮಾಡಬಹುದಾಗಿದೆ. ನೀವು ಅಲ್ಲೇ ಕೂತ್ಕೊಂಡು ನಿಮ್ಮ ಅಪ್ಲಿಕೇಶನ್ ಕ್ಲೀನ್ ಆಗಿ ನೀವು ಹಾಕೋಬಹುದಾಗಿದೆ. ಇಲ್ಲಿ ಏನ್ ನೀವು ಅಗ್ನಿವೀರ ಆರ್ಮಿಗೆ ಏನ್ ಜಾಯಿನ್ ಆಗ್ಬೇಕಂತಿದ್ದೀರಾ ನೀವು ಫೆಬ್ರವರಿ 13ರಿಂದ ಅಪ್ಲಿಕೇಶನ್ ನ ಹಾಕಬಹುದಾಗಿದೆ. ಹಾಗಾಗಿ ಈಗ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಕೂಡ ಓಪನ್ ಇದೆ, ರಿಜಿಸ್ಟರ್ ಆಗ್ತದೆ. ಹಾಗಾಗಿ ನೀವು ಕೂಡ ಇನ್ನು ಯಾರೆಲ್ಲ ನೀವು ಅಪ್ಲಿಕೇಶನ್ ನ ಹಾಕ್ಬೇಕಂತಿದ್ದೀರಾ ಅವರು ಹಾಕಿ. ಯಾಕಂದ್ರೆ ಇದಕ್ಕೆ ಏಜ್ ಬಂದ್ಬಿಟ್ಟು ನಿಮ್ಗೆ 17 21 ಏಜ್ ಇರುತ್ತೆ. ಇದಕ್ಕೆ ಏಜ್ ಲಿಮಿಟ್ ನೋಡ್ಕೊಳ್ಳಿ ನೀವು 17 21. ನಿಮ್ದು ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗುತ್ತೆ ಮತ್ತೆ ನಿಮ್ಮ ಪ್ರಾಬ್ಲಮ್ ಕೂಡ ಇಲ್ಲಿ ಸಾಲ್ವ್ ಆಗತ್ತೆ. ಹಾಗಾಗಿ ಇಲ್ಲಿ ತಿಳಿಸ್ತಾ ಇದ್ದೀನಿ ನೋಡ್ಬೋದು. ನಿಮ್ಗೆ ಮತ್ತು ಇನ್ನು ಬೆಳಗಾಂ ARO ರಿಸಲ್ಟ್ ಕೂಡ ಇನ್ನೂ ಬಂದಿಲ್ಲ. ಆ ರಿಸಲ್ಟ್ ಬಗ್ಗೆನೂ ಕೂಡ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾಕಂದ್ರೆ ನೀವು ಏನಾದ್ರೂ ನಿಮ್ಮ ಪ್ರಾಬ್ಲಮ್ ಇದ್ರೆ ನಿಮ್ಮ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಪ್ಲಿಕೇಶನ್ ಕೂಡ ಹಾಕೊಡ್ತಾರೆ. ಹಾಗೆ ಇನ್ನು ಏನಾದ್ರೂ ನಿಮ್ಮ ಡೌಟ್ಸ್ ಇದ್ರೆ ನೀವು ಕಮೆಂಟ್ ನ ಮಾಡಿ, ಅದಕ್ಕೆ ನಾನು ಕೂಡ ಇಲ್ಲಿ ನಿಮ್ಗೆ ಸಹಾಯನ ಮಾಡ್ತೀನಿ. ಮತ್ತೆ ನಿಮ್ಮ ಏನು ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ನಾನು ಸಾಲ್ವ್ ಮಾಡಿಕೊಡ್ತೀನಿ. ಹಾಗಾಗಿ ಇಲ್ಲಿ ನೋಡ್ಬೋದು ಇನ್ನು ನಮ್ಮ ಚಾನಲ್ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡ್ಬೋದು. ಇಲ್ಲಿ ಇನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇಲ್ಲಿ ಯಾರೆಲ್ಲ ಈ ವಿಡಿಯೋನ ಶೇರ್ ಮಾಡಿಲ್ಲ ಇಲ್ಲಿ ನೋಡ್ಬೋದು. ಇನ್ನು ನಮ್ಮ ಫ್ರೆಂಡ್ಸ್ಗಳು ಕೂಡ ನೀವು ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲೇ ನೀವು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ. ನೀವು ಅಂಥವ್ರು ಕೂಡ ಈ ಏನು ವಿಡಿಯೋ ನೋಡ್ತಾ ಇದ್ದೀರಾ ನೀವು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡ್ಬೋದು ನಿಮ್ಮ ಫ್ರೆಂಡ್ಸ್ಗಳು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿ ನೋಡ್ಬೋದು ನೀವು ಫೆಬ್ರವರಿ 13ರಿಂದ ನೀವು ಅಪ್ಲಿಕೇಶನ್ ಇಲ್ಲಿ ಹಾಕಬಹುದಾಗಿದೆ. ಎಷ್ಟಪ್ಪ ಲಾಸ್ಟ್ ಡೇಟ್ ಅಂದ್ರೆ 1 ತಿಂಗಳು ಅವಕಾಶನ ಕೊಟ್ಟಿರ್ತಾರೆ ವೀಕ್ಷಕರೇ ನೀವು ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ. ಹಾಗಾಗಿ ಬೇಗನೆ ಅಪ್ಲಿಕೇಶನ್ ಹಾಕೊಳ್ಳಿ. ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಇಲ್ವಾ ಮತ್ತೆ ನಿಮ್ದು ಏನಾದ್ರು ಅಪ್ಲಿಕೇಶನ್ ಹಾಕೊಡ್ಬೇಕಾ ಅಂತವ್ರು ಕೂಡ ಇಲ್ಲಿ ಪಕ್ಕದಲ್ಲಿ ಕಾಣೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಅಪ್ಲಿಕೇಶನ್ ಕೂಡ ಇಲ್ಲಿ ಹಾಕೊಡಲಾಗತ್ತೆ ವೀಕ್ಷಕರೇ. ನೋಡ್ಬೋದು ಇನ್ನು ಏನೇ ಡೌಟ್ಸ್ ಇದ್ರು ಕೂಡ ನೀವು ಕಮೆಂಟ್ ಮಾಡಿ. ಯಾಕಂದ್ರೆ ನಿಮ್ಮ ಡೌಟ್ಸ್ಗೆ ನಾನು ಇವತ್ತು ಕ್ಲಾರಿಫಿಕೇಶನ್ ನ ಕೊಡ್ತೀನಿ. ಯಾಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕಮೆಂಟ್ ಹಾಕಿದ್ರೆ ನಿಮ್ಮ ಡೌಟ್ಸ್ಗಳ ಬಗ್ಗೆ ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗಾಗಿ ಇಲ್ಲಿ ನೋಡ್ಬೋದು ಅಗ್ನಿವೀರ ಆರ್ಮಿಗೆ ಈಗ ಆಗ್ಲೇ ನೋಟಿಫಿಕೇಶನ್ ಆಗಿದೆ, ಅದನ್ನು ಕೂಡ ಇಲ್ಲಿ ನಾನು ನಿಮ್ಗೆ ತಿಳಿಸಿದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವೀಕ್ಷಕರೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಜೈ ಹಿಂದ್.